ಶ್ರೀ ಮಹಾಲಿಂಗೇಶ್ವರ ಮತ್ತು ಕಾಳಿಂಗ ಸುಬ್ರಹ್ಮಣ್ಯ ದೇವಸ್ಥಾನದ ಪ್ರತಿ ವರ್ಷ ನಡೆಯುತ್ತಿರುವಂತೆ ಈ ವರ್ಷ ಸಹ ಚಂಪಾ ಷಷ್ಠಿ ಅಂದರೆ ಹಿರಿಷಷ್ಠಿ ಮಹೋತ್ಸವ ಎನ್ನುವಂಥದ್ದು ಈ ದಿನ ಬೆಳಿಗ್ಗೆ 4 ಗಂಟೆಗೆ ಶುದ್ಧ ಕಲಶಾಭಿಷೇಕ ಮತ್ತು ಮಹಾಮಂಗಳಾರತಿಯೊಂದಿಗೆ ಪ್ರಾರಂಭಗೊಂಡಿರುವಂಥದ್ದು. ನಂತರ ಅನೇಕ ಸೇವೆಗಳು ಬೆಳಗ್ಗೆ 4:15ರಿಂದ ಪ್ರಾರಂಭಗೊಂಡು ಈ ಸಮಯದವರೆಗೂ ಇವತ್ತು ರಾತ್ರಿ 8 ಗಂಟೆಯವರೆಗೆ ರಂಗಪೂಜೆಯವರೆಗೆ ಎಲ್ಲ ಸೇವೆಗಳು ನಡೀತಾ ಇರ್ತದೆ. ಪ್ರಮುಖವಾಗಿ ನಡೆಯುತ್ತಿರುವಂಥ ಸೇವೆಗಳು ಅಂದರೆ ಹಣ್ಣುಕಾಯಿ ಸೇವೆ, ಕಲಶಾಭಿಷೇಕ, ಹೂಕಾಯಿ ಸೇವೆ ಮತ್ತು ಮಂಗಳಾರತಿ ಎನ್ನುವಂಥ ಸೇವೆಗಳು ಈ ದಿನದ ವಿಶೇಷವಾದಂಥ ಸೇವೆಗಳಾಗಿರ್ತದೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಹಣ್ಣುಕಾಯಿ ಸೇವೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದು, ನಂತರ ಒಳಗಡೆ ಬಂದಾಗ ಸೇವಾ ಕೌಂಟ್ರಲ್ಲಿ ಅವರಿಗೆ ಸೇವೆಗೆ ಬೇಕಾದಂಥ ಎಲ್ಲ ರಸೀದಿ ವ್ಯವಸ್ಥೆ ಹಾಗೂ ಹೂಕಾಯಿ ಮತ್ತು ಕಲಶಾಭಿಷೇಕದ ಪ್ರಸಾದ ವಿತರಣೆ, ನಂತರ 2 ಕಡೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ದರ್ಶನ ಹಾಗೂ ಮೂಲ ಬನದ ನಾಗಬನದ ದರ್ಶನ ಮಾಡಿದ ನಂತರ ಎಲ್ಲ ಭಕ್ತಾದಿಗಳಿಗೂ ತೀರ್ಥ ಪ್ರಸಾದ ವಿತರಣೆ ಎನ್ನುವಂಥದ್ದು, ಹಾಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಪಂಚಕಜ್ಜಾಯದ ಪ್ರಸಾದ ವಿತರಣೆ ಎನ್ನುವಂಥದ್ದು ನಡೀತಾ ಇರುವಂಥದ್ದು. ಈ ದೇವಸ್ಥಾನದ ವಿಶೇಷ ಅಂದರೆ ಹರಕೆ ಎನ್ನುವಂಥದ್ದು. ವಿಶೇಷವಾಗಿ ಭಕ್ತರು ತಮ್ಮ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಲಿಕ್ಕೆ ಯಾವುದಾದ್ರೂ ಹರಕೆ ಹೊತ್ತರೆ ಅವರ ಇಷ್ಟಾರ್ಥ ನೆರವೇರ್ತದೆ ಎನ್ನುವಂಥ ನಂಬಿಕೆಯಿಂದ ಹರಕೆ ಎನ್ನುವಂಥದ್ದು ಸಲ್ಲಿಸುವಂಥದ್ದು ಇವತ್ತಿನ ಒಂದು ವಿಶೇಷವಾಗಿರ್ತದೆ. ಹಾಗಾಗಿ ಇವತ್ತು ಬೆಳಗಿನಿಂದ ಇಲ್ಲಿವರೆಗೆ ಸುಮಾರು 20ರಿಂದ 25 ಸಾವಿರಕ್ಕೂ ಮಿಕ್ಕಿ ಜನ ಈ ಹರಕೆ ಸೇವೆಯನ್ನು ಮಾಡಿದ್ದಾರೆ. ಹಾಗೂ ನಾವು ಎಣಿಸಿದಕ್ಕಿಂತಲೂ ಹೆಚ್ಚಾಗಿ ಕಲಶಾಭಿಷೇಕ ಮತ್ತು ಹೂಕಾಯಿ ಸೇವೆ ಎನ್ನುವಂಥದ್ದು 17ರಿಂದ 18 ಸಾವಿರಕ್ಕೂ ಮಿಕ್ಕಿ ಹೂಕಾಯಿ ಮತ್ತು ಕಲಶಾಭಿಷೇಕ ನಡೆದಿದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಎನ್ನುವಂಥದ್ದು 12 ಸಾವಿರಕ್ಕೂ ಮಿಕ್ಕಿ ಅನ್ನ ಸಂತರ್ಪಣೆ ಸಹ ನಡೆದಿದೆ. ಇದೀಗ ರಾತ್ರಿ 8 ಗಂಟೆಯ ನಂತರ ವಿಶೇಷವಾಗಿ ರಂಗಪೂಜೆ ಎನ್ನುವಂಥದ್ದು ನಡೀಲಿಕ್ಕಿದೆ. ಹಾಗಾಗಿ ಬೆಳಗಿನಿಂದ ಇಲ್ಲಿವರೆಗೆ ಸುಮಾರು 25ರಿಂದ 30 ಸಾವಿರ ಭಕ್ತಾದಿಗಳು ಸೇರಿರಬಹುದು ಎಂಬ ಒಂದು ಅಂದಾಜು ನಮಗೆ ಬಂದಿದೆ. ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಕಾರಣೀಕ ಒಂದು ಪವಿತ್ರ ಸ್ಥಳ ಈ ಕಾಳಿಂಗ ಸುಬ್ರಹ್ಮಣ್ಯ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನ ಆಗಿರುತ್ತದೆ. ಶ್ರೀ ಮಹಾಲಿಂಗೇಶ್ವರ ಕಾಳಿಂಗ ಸುಬ್ರಹ್ಮಣ್ಯ ದೇವಸ್ಥಾನ ಕಾಳಾವರ ಇವತ್ತು ಚಂಪಾ ಷಷ್ಠಿ ಮಹೋತ್ಸವ ನಡೀತಾ ಇದೆ. ಈಗಾಗಲೇ ಬೆಳಿಗ್ಗೆ 4 ಗಂಟೆಯಿಂದ ಷಷ್ಠಿ ಮಹೋತ್ಸವ ವಿಜೃಂಭಣೆಯಿಂದ ಈ ತನಕ ನಡೀತಾ ಇದೆ. 4 ಗಂಟೆಯಿಂದ ಸಾವಿರಾರು ಭಕ್ತರು ಸರದಿಯಲ್ಲಿ ಬಂದು ತಮ್ಮ ಸೇವೆಗಳನ್ನು, ಇಷ್ಟಾರ್ಥ ಸೇವೆಗಳನ್ನು, ಹರಕೆಗಳನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಮಧ್ಯಾಹ್ನ ಸುಮಾರು 12 ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿತ್ತು. ಹಾಗೆ ಮಡೆ ಸ್ನಾನದ ಅದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಇವತ್ತು ಈಗ 8 ಗಂಟೆ ನಂತರ ರಂಗಪೂಜೆ ಕಾರ್ಯಕ್ರಮ ಸಹ ನಡೀತಾ ಇದೆ. ಈಗಾಗಲೇ ನಾವು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಚಂದ್ರಶೇಖರ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಸಹಯೋಗದೊಂದಿಗೆ ಈಗಾಗಲೇ ಒಂದು ಸೈಡ್ ಬಲಬದಿಯ ಪೌಳಿಯನ್ನು ಈಗಾಗಲೇ ಮಾಡಿಯಾಗಿದೆ. ಇನ್ನು ದೇವಸ್ಥಾನದ ಹಿಂದುಗಡೆಯ ಪೌಳಿ ಹಾಗೂ ಮತ್ತು ಎಡಭಾಗದ ಪೌಳಿ ಆಗಬೇಕಾಗಿದೆ. ಹಾಗೆ ಎದುರುಗಡೆ ಹೆಬ್ಬಾಗಿಲು ಆಗಬೇಕಾಗಿದೆ. ಅದಕ್ಕೆ ಎಲ್ಲ ಭಕ್ತಾದಿಗಳ ತುಂಬು ಹೃದಯದ ಸಹಕಾರವನ್ನು ನಾವು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಹಾಗೂ ಅಧ್ಯಕ್ಷರು ಬೇಡ್ಕೊಳ್ತಿದ್ದೇವೆ.